ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೇನು ಯುವಿ ಮತ್ತು ಅದಿತಿಯನ್ನು ಸಾಕ್ಷಿ ನೋಡಬೇಕಿತ್ತು. ಬಟ್ ಅಷ್ಟರಲ್ಲಿ ಯುವಿ ಸಾಕ್ಷಿಯ ಕಣ್ತಪ್ಪಿಸಿ ಅದಿತಿನ ಆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಂತರ ಸಾಕ್ಷಿ ಕಾಲ್ ಮಾಡೋಣ ಅಂತ ಯುವಿ ಕಾಲ್ ಮಾಡಿದ್ರೆ ಆ ಕಡೆ ಅಗ್ನಿ ಕಾಲ್ ಪಿಕ್ ಮಾಡ್ತಾರೆ. ಬಿಕಾಸ್ ಸಾಕ್ಷಿ ಫೋನನ್ನು ಅಗ್ನಿ ಕಾರಲ್ಲೇ ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಅಗ್ನಿ ಹಲೋ ಅಂತದ್ದಾಗೆ ಯುವಿಗೆ ವಾಯ್ಸ್ ಎಲ್ಲೋ ಕೇಳಿದ್ದೀನಿ ಅನಿಸುತ್ತೆ, ಬಟ್ ಗೊತ್ತಾಗೋದಿಲ್ಲ. ಅದಿತಿ ಬಂದ ತಕ್ಷಣ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಅಗ್ನಿ ಸಾಕ್ಷಿಯವರು ಫೋನ್ ಇಲ್ಲೇ ಬಿಟ್ಟು ಹೋಗಿದಾರಲ್ಲ, ವಾಪಸ್ ಕೊಟ್ಟು ಬರೋಣ ಅಂತ ಹೇಳಿ ಮತ್ತೆ ಅದೇ ಲೊಕೇಶನ್ಗೆ ವಾಪಸ್ ಆಗ್ತಿದ್ದಾರೆ. ಈ ಕಡೆ ರಾಜು ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂದ್ಕೊಂಡು ಕಾಲ್ ಮಾಡೋಣ ಅಂತ ನೋಡ್ತಾಳೆ, ಬಟ್ ಫೋನ್ ಇರುವುದಿಲ್ಲ. ಹಾಗಾಗಿ ಸಾಕ್ಷಿ ಅಗ್ನಿ ಸರ್ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡು ಹೊರಗಡೆ ಬರ್ತಾಳೆ. ಅಗ್ನಿ ಸರ್ ಇದ್ರೆ ತೊಗೊಂಡು ಹೋಗೋಣ ಅಂತ. ಆದರೆ ಹೊರಗಡೆ ಬಂದು ನೋಡಿದ್ರೆ ಅಗ್ನಿ ಕಾರೇ ಇರುವುದಿಲ್ಲ. ಸರ್ ಆಲ್ರೆಡಿ ಹೊರಟ್ಬಿಟ್ರು ಅನಿಸುತ್ತೆ. ಏನು ಮಾಡಲಿ ಅನ್ಕೋತಿದ್ದಾಗೆ ಅಗ್ನಿ ಕಾರಲ್ಲಿ ಬರುತ್ತೆ. ಅಗ್ನಿ ಕಾರ್ ಬರ್ತಿದ್ದಾಗೇ ತುಂಬಾ ಖುಷಿ ಆಗಿಬಿಡುತ್ತೆ ಸಾಕ್ಷಿಗೆ. ಅಗ್ನಿ ಸರ್ ಇಲ್ಲೇ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಅಂದ್ಕೊಂಡು ತದನಂತರ ಇಲ್ಲಿ ಅಗ್ನಿ ಕಾರಿಂದ ಇಳ್ದಿದ್ದೆ ಫೋನ್ ತೋರಿಸ್ತಾರೆ. ಈ ಕಡೆ ಸಾಕ್ಷಿಗೆ ಖುಷಿ ಆಗುತ್ತೆ. ಅಗ್ನಿ ಸರ್ ನನಗೋಸ್ಕರ ಫೋನ್ ವಾಪಸ್ ಕೊಡುವುದಕ್ಕೆ ಅಂತ ಬಂದ್ರ ಅಂತ ಹೇಳಿ, ನಾನೇ ಬರ್ತೀನಿ ಸರ್ ಅಲ್ಲಿ ಫೋನ್ ತೊಗೊಳೋಕೆ ಅಂತ ಸನ್ನೆ ಮಾಡಿದಾಗ ಅಗ್ನಿ ಬೇಡ ನೀವು ಅಲ್ಲೇ ಇರಿ, ನಾನೇ ಫೋನ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ರೋಡ್ ಕ್ರಾಸ್ ಮಾಡಿ ಫೋನ್ ತೊಗೊಂಡು ಹೋಗೋಣ ಅಂತ ಹೇಳಿ ಅಗ್ನಿ ಬರ್ತಿದ್ದಾರೆ. ಅಷ್ಟರಲ್ಲಿ ಅಗ್ನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾತಾಡ್ತಾ ಬರಬೇಕಾದ್ರೆ ಆ ಕಡೆ ವೆಹಿಕಲ್ ಬರ್ತಿರೋದನ್ನು ಅಗ್ನಿ ಗಮನಿಸ್ತಾ ಇಲ್ಲ. ಆ ಕಡೆ ಸಾಕ್ಷಿ ನೋಡ್ತಾಳೆ. ಅಗ್ನಿಗೆ ಎಚ್ಚರ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ದಾಳೆ. ಬಟ್ ಅಷ್ಟರಲ್ಲಿ ಇಲ್ಲಿ ಅಗ್ನಿಗೆ ಬಂದು ಆ ಗಾಡಿ ಗುದ್ಕೊಂಡು ಹೋಗೇ ಬಿಡುತ್ತೆ. ಅಗ್ನಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ರೋಡ್ ಮೇಲೆ ಬಿದ್ದಿದ್ದಾರೆ. ಯಾರು ಕೂಡ ಅಲ್ಲ. ಸಾಕ್ಷಿ ಬಂದು ಚೀರಾಡ್ತಿದ್ದಾಳೆ, ಆನಂದಿಸ್ತಿದ್ದಾಳೆ. ಅಗ್ನಿಯನ್ನು ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಪ್ಲೀಸ್ ಸರ್ ಎದೇಳಿ ಅಗ್ನಿ ಸರ್ ಅಂತ ಕೇಳ್ಕೊತಿದ್ದಾಳೆ. ಬಟ್ ಅಗ್ನಿಗೆ ಎಚ್ಚರ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅಗ್ನಿ ಕಂಡೀಷನ್ ಸೀರಿಯಸ್ ಆಗುತ್ತೆ. ಇಲ್ಲಿ ಸಾಕ್ಷಿ ಅಗ್ನಿಯನ್ನು ಹಾಸ್ಪಿಟಲೈಸ್ ಮಾಡ್ತಾರ. ಈ ಕಡೆ ಅಗ್ನಿನೇನು ಹಾಸ್ಪಿಟಲ್ಗೆ ಸಾಕ್ಷಿ ಸೇರಿಸಿದ್ರು. ಅಗ್ನಿಗೆ ಆಕ್ಸಿಡೆಂಟ್ ಮಾಡಿಸಿದ್ಯಾರು? ರಾಜುನ, ಮಂಜುರಿನ, ಯಾರಿರಬಹುದು? ಇದೆಲ್ಲದಕ್ಕೂ ಕೂಡ ಮೀರಿ ರೇವತಿ ಅವರ ಅಥವಾ ಯಾರು ಆಕ್ಸಿಡೆಂಟ್ ಮಾಡಿಸೇ ಇಲ್ವಾ? ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತಾ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು